ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಷಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಯಾವ ರೀತಿ ಉಡ್ಸೋದು, ಸೊ ಸ್ಯಾರಿ ಡ್ರಾಪಿಂಗ್ ಯಾವ ರೀತಿ ಅಂತ ಈ ವಿಡಿಯೋಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದಾಗಿದೆ. ವೆರಿ ಕ್ವಿಕ್ ಆ್ಯಂಡ್ ಈಸಿ ಮೆಥಡ್ ಆಫ್ ಸ್ಯಾರಿ ಡ್ರಾಪಿಂಗ್ ಅಂತ ಹೇಳ್ಬೋದು. ಸೊ ಫಸ್ಟ್ ಸ್ಟೆಪ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇಲ್ಲಿ ಒಂದು ಬಿಂದಿಗೆ ತೊಗೊಂಡು ಒಂದು ಸ್ಟಿಕ್ ಇಟ್ಬಿಟ್ಟು ಈ ರೀತಿ ಟೈಮ್ ಮಾಡ್ಕೊಂಡಿದ್ದಾರೆ. ಈ ಬಿಂದಿಗೆಗೆ ಇವಾಗ ಜಸ್ಟ್ ಹಾಗೆ ಬೇರಾಗಿ ಬಿಡಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಈ ರೀತಿ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಿ ಇಲ್ಲಿ ಕವರ್ ಮಾಡ್ಕೊತಿದ್ದಾರೆ. ಸೊ ಕೆಲವರು ಬಂದು ಈ ರೀತಿ ಬರೀ ಬಿಂದಿಗೆ ಮಾತ್ರ ಇಟ್ಬಿಟ್ಟು ಡೈರೆಕ್ಟ್ ಕಳಶ ಇಡ್ತಾರೆ. ಇನ್ನು ಸ್ವಲ್ಪ ಜನ ಬಂದು ಬಿಂದಿಗೆ ಮೇಲೆ 2 ಸ್ಟೆಪ್ ಆಗಿ ಚೊಂಬಿಟ್ಬಿಟ್ಟು ಕಳಶ ಇಡ್ತಾರೆ. ಆ್ಯಕ್ಚುಲಿ ಈ ಸ್ಯಾರಿ ಡ್ರಾಪಿಂಗ್ ವೀಡಿಯೋಸ್ ಎಲ್ಲ ನಾನು ಫಸ್ಟೇ ಹಾಕಬೇಕಿತ್ತು, ಶಾಪಿಂಗ್ ವ್ಲಾಗ್ಸ್ಗಿಂತ ಮುಂಚೆನೇ ಹಾಕಬೇಕಿತ್ತು. ಬಟ್ ಲಿಟ್ರಲಿ ನನಗೆ ಆ ಥಾಟೇ ಬರಲಿಲ್ಲ ಸ್ಯಾರಿ ಡ್ರಾಪಿಂಗ್ ವೀಡಿಯೋಸ್ ಮಾಡಿದರೆ ಯೂಸ್ಫುಲ್ ಆಗುತ್ತೆ ಅಂತ. ನನಗೆ ಆಮೇಲೆ ವೆರಿ ಲಾಸ್ಟ್ ಮೂಮೆಂಟಲ್ಲಿ ಥಾಟ್ ಬಂತು, ಓಕೆ ಸ್ಯಾರಿ ಡ್ರಾಪಿಂಗ್ ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇನ್ನು ಥಾಟ್ ಬಂದಿದ ತಕ್ಷಣ ನಮ್ಮ ಚಿಕ್ಕಮ್ಮನ ಹೋಗಿ ಕೇಳಿದೆ, ಚಿಕ್ಕಮ್ಮ ಈ ರೀತಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಬೇಕು ಸ್ವಲ್ಪ ಅಂತ ಹೇಳಿ. ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ ಹಬ್ಬದ ವೀಕ್ ಇರಬೇಕಾದ್ರೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಸೊ ಬಟ್ ಅಗೇನ್ ಇನ್ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಪಾಪ ಅವರು ಇಲ್ಲ ಮಾಡೋಣ ವಿಡಿಯೋ ಅಂತ ಹೇಳಿ ಇನ್ನು ಸರಿ ಅಂತ 2 ಟೈಪ್ಸ್ ಆಫ್ ಸ್ಯಾರಿ ಡ್ರಾಪಿಂಗ್ನ ತೋರಿಸ್ಕೊಟ್ರು. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಿಕ್ಕಮ್ಮ ವಿಡಿಯೋ ನೋಡ್ತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಇಲ್ಲಿ ಇದು ಬಂದು ಫಸ್ಟ್ ಟೈಪ್ ಆಫ್ ಸ್ಯಾರಿ ಡ್ರಾಪಿಂಗ್. ಈ ರೀತಿ ಸ್ಯಾರಿನ ಹಾಫ್ ಫೋಲ್ಡ್ ಮಾಡ್ಕೊಂಡ್ರು ಮೊದಲನೇದಾಗಿ. ಆಫ್ಟರ್ ದ್ಯಾಟ್ ನೀವು ಇಲ್ಲಿ ನೋಡ್ಬೋದಲ್ಲ ಈ ರೀತಿ ಸ್ಯಾರಿ ಪ್ಲೀಟ್ ಮಾಡ್ಕೊತಿದ್ದಾರೆ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹಾಗೆ ಇನ್ನು ಹಬ್ಬದ ಒಂದು ಶಾಪಿಂಗ್ ಬ್ಲಾಗ್ಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಇದ್ರೆ ಪ್ಲೀಸ್ ಚೆಕ್ ಇಟ್ ಔಟ್. ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಆ್ಯಂಡ್ ಐ ಬಟನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಕಮಿಂಗ್ ಟು ದಿಸ್ ವಿಡಿಯೋ, ಇಲ್ಲಿ ಫ್ಲೀಟ್ಸ್ನ ತೊಗೊಂಡ್ರಲ್ಲ, ಸೊ ಇಲ್ಲಿ ಒಂದು ಲೇಸಿಂದ ಅಂದರೆ ಯೂಶಲ್ ಆಗಿ ನಾವು ಟ್ವೈನ್ ದಾರ ಯೂಸ್ ಮಾಡಿನೇ ಮಾಡೋದು. ಬಟ್ ಇವಾಗ ವಿಡಿಯೋಗೆ ಸದ್ಯಕ್ಕೆ ಆ ಟೈಮಲ್ಲಿ ಸಿಗಲಿಲ್ಲ ದಾರ. ಸೊ ಹಾಗಾಗಿ ಇಲ್ಲಿ ಒಂದು ಲೇಸ್ ಇದು ತೊಗೊಂಡು ಈ ರೀತಿ ಫಸ್ಟ್ ಸ್ಯಾರಿಗೆ ಟೈಮ್ ಮಾಡ್ಕೊಂಡಿದ್ದಾರೆ. ಸ್ಯಾರಿಗೆ ಟೈಮ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಆ ಒಂದು ಥ್ರೆಡ್ ಇರುತ್ತಲ್ಲ, ಸೊ ಅದನ್ನು ಬಿಂದಿಗೆಗೆ ಹಾಕಿ ಈ ರೀತಿ ಕಂಪ್ಲೀಟಾಗಿ ಟೈಟಾಗಿ ಟೈಮ್ ಮಾಡ್ತಿದ್ದಾರೆ. ಸೊ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಅಂತ ಹೇಳಿ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಹಾಗೆ ಇನ್ನು ನಾನು ಒಂದು ಬ್ಯಾಕ್ ಡ್ರಾಪ್ ಆರ್ಚ್, ಈ ಫ್ಲವರ್ ಆರ್ಚ್ ಸಿಗುತ್ತಲ್ಲ, ಸೊ ಅದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಸೊ ನಾನು ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂತ ಇದ್ದರೆ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಗೆ ಐ ಬಟನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಸೊ ಇಲ್ಲಿ ಫ್ಲೀಟ್ಸ್ ಎಲ್ಲ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ತಿದ್ದಾರೆ ಆಫ್ಟರ್ ಟೈಯಿಂಗ್ ಅದು ಕಟ್ಕೊಂಡ್ರಲ್ಲ. ಸೊ ಸ್ವಲ್ಪ ಜನ ಬಂದು ಸ್ಟ್ರೈಟ್ನರ್ ಯೂಸ್ ಮಾಡಿ ಕೂಡ ಸ್ಯಾರಿ ಪ್ಲೀಟಿಂಗ್ ನೀಟಾಗಿ ಮಾಡ್ಕೊತಾರೆ. ಸೊ ಅವಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದ್ರೆ ನಾವು ಆಕ್ಚುಲಿ ಕೈಯಲ್ಲಿ ಕೂಡ ನೀಟಾಗಿ ಪ್ಲೀಟ್ಸ್ ಅರೇಂಜ್ ಮಾಡ್ಕೊಳ್ಬೋದು. ಸೊ ಹಬ್ಬದ ವ್ಲಾಗ್ಸ್ ನಾನಿನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಯಾವುದೇ ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ಯು ಡೋಂಟ್ ಮಿಸ್ ಎನಿ ಆಫ್ ದ ವಿಡಿಯೋ ಅಪ್ಡೇಟ್. ಸೊ ಇವಾಗ ಸ್ಯಾರಿ ಡ್ರಾಪಿಂಗ್ದು ಕೂಡ ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಇನ್ನೊಂದು ಟೈಪ್ ಆಫ್ ಸ್ಯಾರಿ ಡ್ರಾಪಿಂಗ್ ಕೂಡ ನಾನು ನೆಕ್ಸ್ಟ್ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇಲ್ಲಿ ಕರೆಕ್ಟಾಗಿ ಸರಿ ಮಾಡ್ಕೊಂಡಾದ್ಮೇಲೆ ಸೆರಗಿರುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲಿ ಫ್ಲೀಟ್ಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇನ್ನೂ ಚಿಕ್ಕದಾಗಿ ಕೂಡ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು. ಸೊ ಅದನ್ನು ಈ ರೀತಿ ಒಂದು ವಿ ಶೇಪ್ ಆಗಿ ಇಲ್ಲಿ ಹಾಕಿದ್ದಾರೆ. ಅಂದರೆ ನಾವು ಒಂದು ದುಪ್ಪಟ್ಟ ಏನಾದರೂ ಹಾಕ್ತೀವಲ್ಲ, ಸೊ ಆ ರೀತಿ ವಿ ಶೇಪಲ್ಲಿ ಇಲ್ಲಿ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದು ಜಸ್ಟ್ ಬರೀ 3 ಸೇಫ್ಟಿ ಪಿನ್ ಯೂಸ್ ಮಾಡಿ ಕಂಪ್ಲೀಟಾಗಿ ಸ್ಯಾರಿ ಡ್ರಾಪಿಂಗ್ ಮಾಡಿರೋದು. ಆ್ಯಕ್ಚುಲಿ ನನಗೂ ಆಶ್ಚರ್ಯ ಆಯಿತು. ಸ್ಯಾರಿ ಡ್ರಾಪಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಹೇಳಿದ್ರು ಬರೀ 3 ಪಿನ್ಸ್ ಇಷ್ಟೇ ನೋಡಿ ಯೂಸ್ ಮಾಡೋದು ನಾನು ಅಂತ. ನಾನು ಹೆಂಗಪ್ಪ ಆಗುತ್ತೆ ಜಸ್ಟ್ 3 ಪಿನ್ ಯೂಸ್ ಮಾಡಿ ಅಂತ ಆಮೇಲೆ ತೋರಿಸಿದ್ರು. ಸೊ ಈ ರೀತಿ ಫಸ್ಟ್ ಅಲ್ಲಿ ಹಾಕೊಂಡ್ರಲ್ಲ ವಿ ಶೇಪಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಬಂದು ಕಂಠಕ್ಕೆ ಈ ರೀತಿ ಕವರ್ ಮಾಡ್ಕೊಂಡಿದ್ದಾರೆ. ಅದೇ ಸ್ಯಾರಿಯಲ್ಲೇ ನೀಟಾಗಿ ಇಲ್ಲಿ ಈ ರೀತಿ ಪಿನ್ ಹಾಕ್ಕೊತಿದ್ದಾರೆ.
ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಆಫ್ ಸ್ಯಾರಿ ಟ್ರ್ಯಾಪಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಕಿದ್ರೆ ಡಾಬ್ ಇನ್ನೂ ಟೈಟಾಗಿ ಕಟ್ಕೊಂಡ್ರೆ ಫ್ಲೀಟ್ಸ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಜುವೆಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಜಸ್ಟ್ ವಿಡಿಯೋಗೆ ಅಂತ ಹೇಳಿ ಈ ರೀತಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿರೋದು. ಹಬ್ಬದ ಟೈಮಲ್ಲೆಲ್ಲ ನ್ಯಾಚುರಲ್ ಫ್ಲವರ್ಸೇ ಯೂಸ್ ಮಾಡೋದು. ಓನ್ಲಿ ಫಾರ್ ವಿಡಿಯೋ ಪರ್ಪಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಇಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತಲ್ಲ, ನೀಟಾಗಿ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಅಂತ ಹೇಳಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿರೋದು. ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಬೋದು. ಸೊ ಇನ್ನು ಕಲಶಕ್ಕೆ ಅರ್ಶಿನ ಕುಂಕುಮ ತಿಲಕ ಇಟ್ಟರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ನಾನು ಹಬ್ಬದ ದಿನ ನಾವು ಕೂರಿಸ್ತೇವಲ್ಲ, ಸೊ ಆವಾಗ ನೀಟಾಗಿ ತೋರಿಸ್ತೀನಿ. ಸೊ ಫಾರ್ ನಾವು ವಿಡಿಯೋ ಪರ್ಪಸ್ಗೆ ಅಂತ ಹೇಳಿ ಜಸ್ಟ್ ಇಷ್ಟನ್ನು ಡೆಕೋರೇಟ್ ಮಾಡಿದ್ರು ನಮ್ಮ ಚಿಕ್ಕಮ್ಮ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಸ್ಯಾರಿ ಟ್ರ್ಯಾಪಿಂಗ್ ಅಂತ ಹೇಳ್ಬೋದು. ಅಂದರೆ ಇವಾಗ ಫ್ಲೀಟ್ಸ್ ಎಲ್ಲ ನೀಟಾಗಿ ಕೂರಿಸಿದಾರಲ್ಲ, ಸೊ ಆ ರೀತಿ ಇರುತ್ತೆ. ಇನ್ನೊಂದು ಟೈಪ್ ಏನಪ್ಪ ಅಂತ ಅಂದರೆ ತಾಯಿ ಪದ್ಮಾಸನ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳೋ ಹಾಗೆ. ಸೊ ಇದಕ್ಕೆ ಏನಪ್ಪ ಟ್ರಿಕ್ ಅಂದರೆ ಈ ರೀತಿ ಕ್ಲಾತ್ ಇಲ್ಲಾಂದರೆ ಪೇಪರ್ನ ಕ್ರಶ್ ಮಾಡಿ ಉಂಡೆ ಥರ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಒಂದು ಚೇರ್ ಮೇಲೆ ಅಥವಾ ವಾಟ್ ಎವರ್ ದ ಟೇಬಲ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಇಟ್ಟರೆ ನೀಟಾಗಿ ಕಾಣಿಸುತ್ತೆ. ಸೊ ಫಾರ್ ನಾವು ಇಲ್ಲಿ ಒಂದು ಕ್ಲಾತ್ನ ನಮ್ಮ ಚಿಕ್ಕಮ್ಮ ಯೂಸ್ ಮಾಡಿಕೊಂಡು ಇಡ್ತಿದ್ದಾರೆ. ಇಲ್ಲಾಂದರೆ ನೀವು ಸ್ಪಾಂಜ್ ಸಿಗುತ್ತಲ್ಲ, ಸೊ ಅದನ್ನು ಕೂಡ ಒಂದೆರಡು ಸ್ಪಾಂಜ್ ಯೂಸ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದನ್ನು ಕೂಡ ಇಡ್ಬೋದು. ಇಲ್ಲ ಸೊ ಇಲ್ಲಿ ನೋಡಿ ಆಲ್ರೆಡಿ ನೀವು ಲೆಫ್ಟ್ ಸೈಡ್ ನೋಡ್ತಿದ್ದೀರಲ್ಲ, ಎಷ್ಟು ಆಲ್ರೆಡಿ ಕೂತಿರೋ ಥರ ಒಂದು ಪೊಸಿಷನ್ ಆಲ್ರೆಡಿ ಕಾಣಿಸ್ತಿದೆ. ಸೊ ಹಾಗೆ ಇನ್ನು ದಿ ಅದರ್ ಸೈಡ್ ಕೂಡ ಅಷ್ಟೇ ಈ ರೀತಿ ಒಂದು ಕ್ಲಾತ್ನ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಿದ್ದಾರೆ. ಸೊ ಆಲ್ರೆಡಿ ಒಂದು ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅಂದರೆ ಆ ಲುಕ್ಕೇ ಚೇಂಜ್ ಆಗೋಯ್ತು. ಆ ತಾಯಿ ಪದ್ಮಾಸನ ಒಂದು ಪೊಸಿಷನ್ನಲ್ಲಿ ಕೂತಿರೋ ಹಾಗೆ. ಆ್ಯಂಡ್ ಹಾಗೆ ಇನ್ನು ಹಸ್ತ ಸಿಗುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲಿ ಇಟ್ಟರೆ ನೀಟಾಗಿ ಹ್ಯಾಂಡ್ಸ್ ಕಾಣಿಸುತ್ತೆ. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ಅದೇ ತೋರಿಸಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಆ ಒಂದು ಬಟ್ಟೆ ಇಟ್ಟಿದ್ರೆ ನೀಟಾಗಿ ಆ ಪೊಸಿಷನ್ ಎಷ್ಟು ಪದ್ಮಾಸನ ಪೊಸಿಷನಲ್ಲಿ ತಾಯಿ ಕೂತಿರೋ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ಹೀಗೆ ಸ್ಯಾರಿ ಟ್ರ್ಯಾಪಿಂಗ್ ಮಾಡಿದ್ದು. ಇನ್ ಕೇಸ್ ನೀವು ತಾಯಿಗೆ ಕೈ ಕಾಲು ಕೂಡ ಇಡ್ತೀರಾ ಅಂತ ಅಂದರೆ ಈ ರೀತಿ ತೋರಿಸ್ತಿದ್ದಾರೆ ನೋಡಿ. ಸೊ ಕಾಲನ್ನ ಈ ರೀತಿ ತೊಗೊಂಡು ಸ್ಯಾರಿ ಇರುತ್ತಲ್ಲ, ಸೊ ಅದರಲ್ಲೇ ನೀಟಾಗಿ ಡ್ರ್ಯಾಪ್ ಮಾಡಿ ನಾ ಕೆಳಗಡೆ ಬಂದು ನೀಟಾಗಿ ಫ್ಲೀಟ್ಸ್ನ ಜೋಡಿಸ್ಕೊಂಡ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಸ್ಯಾರಿಲೇ ನೀಟಾಗಿ ಫೋಲ್ಡ್ ಮಾಡಿ ತೋರಿಸ್ತಿದ್ದಾರೆ ನೋಡಿ. ಆಲ್ರೆಡಿ ನೋಡಿ ಒಂದು ಕಾಲಿಟ್ಟಿರೋ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಇನ್ನು ಪ್ಲೀಟ್ಸ್ನ ಸರಿ ಮಾಡಿಕೊಂಡ್ರೆ ಸೆಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಈಗ ನೀವಿಲ್ಲಿ ನೋಡ್ಬೋದಲ್ಲ, ಇನ್ ಕೇಸ್ ನೀವೇನಾದರೂ ಕಾಲು ಇಡ್ತೀರಾ ಅಂದರೆ ಈ ರೀತಿ ಸ್ಯಾರಿಲೇ ನೀಟಾಗಿ ಡ್ರ್ಯಾಪ್ ಮಾಡಿ ಈ ರೀತಿ ಬರುತ್ತೆ. ಇಲ್ಲಾಂದರೆ ಜಸ್ಟ್ ಹಾಗೆ ಈ ರೀತಿ ಫ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋ ಒಂದು ಫೋಟೋ ಬಂದು ನಮ್ಮ ಚಿಕ್ಕಮ್ಮನೇ ಉಡ್ಸಿದ್ದು ಸ್ಯಾರಿ. ಅವರು ಅವಾಗ 2 years ಬ್ಯಾಕ್ ಓಲ್ಡ್ ವರಮಹಾಲಕ್ಷ್ಮಿ ಪಿಕ್ಚರ್. ಸೊ ಈ ರೀತಿ ಅದೇ ತೋರಿಸ್ತಿದ್ರು, ನೋಡಿದ್ರಲ್ಲ ಇಲ್ಲಿ ಹಸ್ತ ಈ ರೀತಿ ಇಟ್ಕೊಳ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಸೊ ಈ ರೀತಿ ಗೋಲ್ಡ್ ಕಲರಲ್ಲಿ ಸಿಗುತ್ತೆ. ಸೊ ಅದನ್ನು ಇಟ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದು 3 years ಬ್ಯಾಕ್ ಪಿಕ್ಚರ್ ಅನ್ಸುತ್ತೆ. ಇದು ಈ ರೀತಿ ಇದೆ. 1 year ಬ್ಯಾಕ್ ಅಂದರೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಪಿಕ್ಚರ್ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ತುಂಬಾ ಇಷ್ಟ ಆಗೋಯ್ತು ನನಗೆ ಆ ಸ್ಯಾರಿ ಟ್ರ್ಯಾಪಿಂಗ್. ಸೊ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ಸ್ಯಾರಿ ಟ್ರ್ಯಾಪಿಂಗ್ ಟೈಪ್ ಬಂದು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.